ಹಾಯ್ ಗೆಳೆಯರೆ, ಸ್ವಲ್ಪ ಈ 2025ರ IPLನ ನಮ್ಮ RCB ಟೀಮ್ನ ಸ್ವಲ್ಪ ಸ್ಕ್ವಾಡ್ನ ರಿವ್ಯೂ ಮಾಡೋಣ, ಬನ್ನಿ ನೋಡೋಣ. ಸೊ ಯಾರ್ಯಾರು ಪ್ಲೇಯಿಂಗ್ 11ನಲ್ಲಿ ಇರ್ತಾರೆ, ಹೇಗೆ ನಮ್ಮ ಟೀಮ್ ಆಡಿಸ್ತಾರೆ, ಸ್ವಲ್ಪ ಅದರ ಬಗ್ಗೆ ವಿವರನ ನೋಡೋಣ ಬನ್ನಿ. ಓಪನಿಂಗ್ ನೋಡಿದರೆ ಫಿಲ್ ಸಾಟು ಮತ್ತು ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾರೆ, ಏನು ಡೌಟೇ ಇಲ್ಲ ಇದರಲ್ಲಿ. ಕೆಲವೊಬ್ರು ಹೇಳ್ತಾ ಇದ್ರು ರಜತ್ ಪಾಟಿದಾರ್ ಎಲ್ಲ ಆಡಬೇಕಂತ, ಆದರೆ ನನ್ನ ಪ್ರಕಾರ ಅವರು 3ನೇ ನಂಬರ್ ಆಡ್ತಾರೆ. ಮತ್ತು ದೇವದತ್ ಪಡಿಕಲ್ನು ಓಪನಿಂಗ್ ಮಾಡಿಸಲ್ಲ ಅಂತ ಕೇಳ್ತಾ ಇದ್ರು. ಸಾರಿ, ಅವರಿಗೆ ಓಪನಿಂಗ್ ಮಾಡಿಸಿದರೆ ಅದು ವೇಸ್ಟ್ ಆಗುತ್ತೆ. ಯಾಕಂದರೆ ಫಿಲ್ ಸಾಲ್ಟ್ ಅವರು ಹೋದ ವರ್ಷ KKRಗೆ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ. ಯಾವುದೇ T20 ಲೀಗ್ ಇರಲಿ ಅಲ್ಲಿ ಅವರು ಖತರ್ನಾಕೆ ಆಡಿದ್ದಾರೆ ಫಿಲ್ ಸಾಲ್ಟು. ಯಾಕಂದರೆ ಒಂದು ಪವರ್ ಹಿಟರ್ ಇದೆ ಇವ್ರ ಹತ್ರ. ಆದರೆ ಇಂಗ್ಲೆಂಡ್ನಲ್ಲಿ ಯಾವಾಗ ಆಡಿದ್ದಾರೆ, ಅದು T20 ಇರ್ಬೋದು. ಫಿಲ್ ಸಾಲ್ಟ್ ಅವರು ನೀವು ನೋಡಿರ್ಬೋದು, ಈ ಇಂಗ್ಲೆಂಡ್ನವರು ನಮ್ಮ ಇಂಡಿಯಾಗೆ ಯಾವಾಗ ಬಂದಿದ್ದರು ಇದು T20 ಮತ್ತು ಒನ್ ಡೇ ಆಡೋದಕ್ಕೆ, ಅಲ್ಲಿ ಅವರ ಬ್ಯಾಟಿಂಗ್ ಸರಿಯಾಗಿ ಆಗೇ ಇಲ್ಲ, ತುಂಬಾ ವೀಕ್ ಆಗಿದ್ದಾರೆ. ಯಾವಾಗ ಇಂಗ್ಲೆಂಡ್ ಜರ್ಸಿ ಹಾಕುತ್ತಾರೆ, ಇಂಗ್ಲೆಂಡ್ನಲ್ಲಿ ಅವರು ತುಂಬಾ ಸಖತ್ತಾಗಿ ಏನು ಆಡೇ ಇಲ್ಲ. ಈಗ ಚಾಂಪಿಯನ್ಸ್ ಟ್ರೋಫಿನಲ್ಲಿ ಅವರ ಬ್ಯಾಟಿಂಗು ಸರಿಯಾಗಿರಲಿಲ್ಲ. ಅಂದರೂ ನನ್ನ ಪ್ರಕಾರ RCB ಫಿಲ್ ಸಾಲ್ಟು ಮತ್ತು ವಿರಾಟ್ ಕೊಹ್ಲಿ ಅವರ ಜೊತೆ ಓಪನಿಂಗಿಗೆ ಹೋಗುತ್ತಾರೆ. 3ನೇ ನಂಬರ್ಗೆ ರಜತ್ ಪಾಟಿದಾರ್ ಅವರು ಬ್ಯಾಟಿಂಗ್ ಮಾಡ್ತಾರೆ. ಅವರು ಕ್ಯಾಪ್ಟನು ಫಿಕ್ಸ್ ಅವ್ರದ್ದು. 3ನೇ ನಂಬರ್ದು ಟೆನ್ಷನ್ ಇಲ್ಲ ನಮಗೆ. ಈಗ 4ನೇ ನಂಬರ್ಗೂ ಲಿಯಮ್ ಲಿವಿಂಗ್ಸ್ಟನ್ ಅವರು ಬ್ಯಾಟಿಂಗಿಗೆ ಬರ್ತಾರೆ. ನೆಕ್ಸ್ಟು ಅವ್ರ ಜೊತೆ ಜಿತೇಶ್ ಶರ್ಮನೂ ಆಡ್ಬೋದು ಅಥವಾ ಟಿಮ್ ಡೇವಿಡು, ಇವರೆಲ್ಲ ಪವರ್ ಹಿಟರ್ಸು. ನನಗೆ ಲಿವಿಯಮ್ ಇದಾರಲ್ಲ, ಇವ್ರ ಮೇಲೆ ಸ್ವಲ್ಪ ಡೌಟ್ ಇದೆ. ಯಾಕಂದರೆ ಇವರು ಪ್ರತಿ ಬಾಲ್ ಹೊಡೆಯೋಕ್ಕೆ ಹೋಗ್ತಾರೆ, ತಮ್ಮ ವಿಕೆಟನ್ನು ಇವರು ಕಾಯ್ದು ಇಟ್ಕೊಳಕ್ಕೆ ಹೋಗಲ್ಲ. ಅದೇ ಒಂದು ಪ್ರಾಬ್ಲಮ್ಮು. ನಮ್ಮ RCB ಯಾಕೆ ಇಷ್ಟು 18 ವರ್ಷದಿಂದ ಫೇಲ್ ಆಗಿದೆ ಅಂದರೆ, ನಮ್ಮ ಹತ್ರ ಯಾವಾಗ ವಿರಾಟ್ ಕೊಹ್ಲಿ ಔಟ್ ಆಗ್ತಾರೆ ಅಥವಾ ನೀವು ಮೊದಲು ನೋಡಿರ್ಬೋದು AB ಡಿ ವಿಲಿಯರ್ಸ್ ಆಗಿರ್ಬೋದು, ಕೆಳಗೆ ಬ್ಯಾಟಿಂಗ್ ಇರಲ್ಲ, ಪವರ್ ಹಿಟರು ಇರಲ್ಲ ನಮ್ಮ ಹತ್ರ. ಆದರೆ ಈ ಸಲ ಇವರು 18 ವರ್ಷದಲ್ಲಿ ಇದೇ ಫಸ್ಟ್ ಟೈಮು ಪವರ್ ಹಿಟರ್ಸನ್ನು ಹಾಕ್ಕೊಂಡಿದ್ದಾರೆ. ಅದು ಒಂದಲ್ಲ ಎರಡಲ್ಲ, 3 ನನ್ನ ಪ್ರಕಾರ 4 ಮಂದಿನೂ ಹೇಳ್ಬೋದು. ಕುನಾಲ್ ಪಾಂಡ್ಯನೂ ಒಂದು ಸರಿಯಾಗಿ ಬ್ಯಾಟಿಂಗ್ ಕೊಡ್ತಾರೆ. ಲಿಯಮ್ ಲಿವಿಂಗ್ಸ್ಟನ್ ಇರ್ಬೋದು, ಮತ್ತು ಜಿತೇಶ್ ಶರ್ಮಾ ಇರ್ಬೋದು, ಮತ್ತು ಟಿಮ್ ಡೇವಿಡ್ ಇರ್ಬೋದು, ಮತ್ತು ಕುನಾಲ್ ಪಾಂಡ್ಯ ಅವರು, ಇವರು ಸಖತ್ತಾಗಿ ನಮಗೆ ಬ್ಯಾಟಿಂಗಿಗೆ ತುಂಬಾ ಸಪೋರ್ಟ್ ಕೊಡ್ತಾರೆ. ಇವರು 4 ಮಂದಿ ಅಂತೂ ನಮ್ಗೆ ಇಡಲೇಬೇಕು. ಯಾಕಂದರೆ ಇಂಪ್ಯಾಕ್ಟ್ ಪ್ಲೇಯರು ಇರುವ ಪ್ರಕಾರ 250, 240 ಈ ಸಲ ಸ್ಕೋರ್ ಪ್ರತಿ ಸಲ ಇರಲೇಬೇಕು. ಆ ರೀತಿಯ ಒಂದು ಟೀಮ್ ನಾವು ರೆಡಿ ಮಾಡಲೇಬೇಕು. ಸ್ವಲ್ಪ ಬಾಲಿಂಗ್ನಲ್ಲಿ ಅಂದರೆ ಸ್ಪಿನ್ನರ್ಸು ಸ್ವಲ್ಪ ಡೌಟು. ಯಾಕಂದರೆ ನಮ್ಮ ಹತ್ರ UG ಚಹಲ್ ಅವರು ಇದ್ದರು, ಅವ್ರದ್ದು ಬಿಟ್ಟು ಹೋಗಿದ್ದಾರೆ ಬಿಡಿ. ಸ್ವಪ್ನಿಲ್ ಸಿಂಗು ಅವರು ಒಂದು ಬ್ಯಾಟಿಂಗ್ ಆಲ್ರೌಂಡರ್ ಅಂತ ಹೇಳ್ತಾರೆ, ಆದರೆ ಅಷ್ಟೊಂದು ಸರಿಯಾಗಿ ಬಾಲಿಂಗ್ ಮಾಡಲ್ಲ. ಸುಯೇಶ್ ಶರ್ಮಾನ ಅವರು ತೊಗೊಂಡಿದ್ದಾರೆ, ನೋಡೋಣ ಅವರು ಹೇಗೆ ಬಾಲಿಂಗ್ ಮಾಡ್ತಾರೆ ಅಂತ. ಸ್ವಲ್ಪ ಸ್ಪಿನ್ನಿಗೆ ಕುನಾಲ್ ಪಾಂಡ್ಯನೂ ಸ್ಪಿನ್ನಿಂಗ್ ಹಾಕ್ತಾರೆ, ಆದರೆ ಈ ಬಾಲಿಂಗ್ನಲ್ಲಿ ಇಂಪಾರ್ಟೆಂಟು ಯಶ್ ದಯಾಲ್ ಇರ್ಬೋದು, ಮತ್ತು ನಮ್ಮ ಜಾಸ್ ಹೆಜಲ್ವುಡ್ ಅವರು ಸ್ವಲ್ಪ ಇಂಜರ್ಡ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ರಿಕವರಿ ಆಗಿ ಬರ್ತಾರೆ ಅಂತ ಹೇಳ್ತಾರೆ. ಲುಂಗಿ ಅಂಗಡಿ, ಆದರೆ ಪ್ರಾಬ್ಲಮ್ ಏನಿದೆ, ಲುಂಗಿ ಅಂಗಡಿನೂ ಅವರ ಬಾಲಿಂಗು ಅಷ್ಟೊಂದು ಸರಿಯಾಗಿಲ್ಲ. ಈಗ ಇಂಪಾರ್ಟೆಂಟು ಯಾರ ಮೇಲೆ ಜಾಸ್ತಿ ಪ್ರೆಷರ್ ಇರ್ತದೆ, ಭುವನೇಶ್ವರ್ ಕುಮಾರು, ಯಶ್ ದಯಾಲು, ಮತ್ತು ಈಗ ನಮ್ಮ ಇಂಪಾರ್ಟೆಂಟು ಜಾಸ್ ಹೆಜಲ್ವುಡ್ ಅವರು ಫಿಟ್ಟಾಗಿ ಬಂದಿದ್ದರೆ ಈ ಟೀಮು ಸಖತ್ತಾಗಿ ಕಾಣ್ತಾ ಇದೆ. ಹೇಗೆ ಸಖತ್ತಾಗಿ ಕಾಣ್ತಾ ಇದೆ ಅಂದರೆ, ಪೇಪರ್ ವರ್ಕ್ನಲ್ಲಿ ಸಖತ್ತಾಗಿ ಕಾಣ್ತಾ ಇದೆ. ಯಾರ ಫಾರ್ಮು ಹೇಗಿದೆ ಈಗ ಹೇಳೋಕ್ಕಾಗಲ್ಲ ಸದ್ಯಕ್ಕೆ. ಆದರೆ ನಾನಂತೂ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಯಾಕಂದರೆ ಈ ಸಲ ಒಂದು ಡೀಸೆಂಟಾಗಿ ಒಂದು ಚಲೋ ಟೀಮನ್ನು ಇವರು ಪಿಕ್ ಮಾಡಿದ್ದಾರೆ. ಸೊ ಬ್ಯಾಟಿಂಗ್ನಲ್ಲಿ ನೋ ಪ್ರಾಬ್ಲಮ್ ಇದೆ, ಬಾಲಿಂಗ್ನಲ್ಲೂ ನನಗೆ ನೋ ಪ್ರಾಬ್ಲಮ್ ಅಂತ ಅನಿಸ್ತದೆ. ಕೇವಲ ಒಂದು ಮಿಸ್ಟೇಕ್ ಏನಿದೆ ಅಂದರೆ ಅದು ಸ್ಪಿನ್ನರು. ಒಂದು ಒಳ್ಳೆ ಸ್ಪಿನ್ನರ್ ನಮ್ಮ ಹತ್ರ ಇದ್ದಿದ್ದರೆ ಪರ್ಫೆಕ್ಟ್ ಆಗಿಬಿಡ್ತಿತ್ತು ನಮ್ಮ ಟೀಮು. ಈ ಸಲ ಇದು ಪರ್ಫೆಕ್ಟ್ ಇದೆಯೋ ಇಲ್ಲೋ ಟೀಮು, ಅದು ಫಸ್ಟ್ನೇ ಮ್ಯಾಚ್ಗೆ ನಮಗೆ ಗೊತ್ತಾಗ್ಬಿಡುತ್ತೆ. KKRನಲ್ಲಿ ಏನು ಆಡ್ತಾರೆ ನೋಡಿ. ಮೊದಲೇ ಮತ್ತು ನಮ್ಮ RCB ಟಾಸ್ ಗೆಲ್ಲಿ ಸೋಲ್ಲಿ ಚೇಸಿಂಗ್ ಇದ್ದರೆ ನಮ್ಮ ಟೀಮ್ ಯಾವಾಗಲೂ ಇದನ್ನು ಸೋಲ್ಸೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಯಾವಾಗ ನಾವು ಫಸ್ಟ್ ಬಾಲಿಂಗ್ ಮಾಡ್ತೀವಿ, ಯಾವಾಗ ನಾವು ಸೆಕೆಂಡ್ ಚೇಸಿಗೆ ಹೋಗ್ತೀವಿ ನೋಡಿ, ಆವಾಗ ನಮಗೆ ಯಾವತ್ತೂ ಪ್ರಾಬ್ಲಮ್ ಬರಲ್ಲ. ನಾವು ಫಸ್ಟ್ ಬ್ಯಾಟಿಂಗ್ ಯಾವಾಗ ಮಾಡ್ತೀವಿ ನೋಡಿ, ಅದೇ ನಮ್ಮ ಪ್ರಾಬ್ಲಮ್ಮು. ಯಾಕಂದರೆ ನಮ್ಮ ಹತ್ರ ಬಾಲಿಂಗ್ ಸ್ವಲ್ಪ ವೀಕೇ ಇದೆ. ಯಾಕಂದರೆ ಹೆಜಲ್ವುಡ್ ಅವರು ಅಷ್ಟೊಂದು ಫಿಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಮೊಹಮ್ಮದ್ ಸಿರಾಜನ್ನು ಬಿಟ್ಟಿದ್ದೀವಿ, ಯಾಕಂದರೆ ಅವರು ಸರಿಯಾಗಿ ಅಷ್ಟೊಂದು ಎಫೆಕ್ಟಿವ್ ಆಗಿ ಬಾಲಿಂಗ್ ಮಾಡಿಲ್ಲ. ಮತ್ತು ಸ್ಪಿನ್ನರ್ದು ಸ್ವಲ್ಪ ಡಿಫೆಂಟ್ ಇದೆ. ಮತ್ತು ಈಗ ಜಾಸ್ ಹೆಜಲ್ವುಡ್ ಅವರು ಫಿಟ್ಟಾಗಿ ಬಂದಿದ್ದರೆ ಭುವನೇಶ್ವರ್ ಕುಮಾರು, ಜಾಸ್ ಅವರ ಮೇಲೆ ತುಂಬಾ ಪ್ರೆಷರ್ ಇರುತ್ತದೆ. ಇವರು ಸ್ವಲ್ಪ 8 ಓವರ್ ಪ್ರೆಷರ್ನಿಂದ ನಮಗೆ ನಮ್ಮ RCBನ ಪವರ್ ಪ್ಲೇದಲ್ಲಿ ಸ್ವಲ್ಪ ಕಡಿಮೆ ರನ್ನು ಕೊಟ್ಟು ಒಂದು 2-3 ವಿಕೆಟ್ ತೊಂದರೆ ಈ ಟೀಮು ಸಖತ್ತಾಗಿ ಕಾಣ್ತಾ ಇದೆ. ಸೊ ನೋಡೋಣ ಬನ್ನಿ ಈ ವರ್ಷ ಹೇಗಾಗುತ್ತೆ ನಮ್ಮ ಟೀಮಿಂದು. ನಾವಂತೂ ಇಷ್ಟೇ ಹೋಪ್ ಮಾಡೋಣ ಈ ಟೀಮು ಚೆನ್ನಾಗಿ ಆಡಲಿ ಅಂತ. ಸೊ ಪ್ಲೇಯಿಂಗ್ 11ನ ಮತ್ತೊಂದು ಸಲ ಹೇಳ್ತೀನಿ ನೋಡಿ. ಓಪನಿಂಗ್ ಯಾರ್ಯಾರು ಬರ್ತಾರೆ ಅಂದರೆ, ಫಿಲ್ ಸಾಲ್ಟು ವಿರಾಟ್ ಕೊಹ್ಲಿ ಅವರು, 3ನೇ ನಂಬರ್ಗೆ ರಜತ್ ಪಾಟಿದಾರು, 4ನೇ ನಂಬರು ಲಿಯಮ್ ಲಿವಿಂಗ್ಸ್ಟನ್ ಅವರು, 5ನೇ ನಂಬರ್ಗೆ ಜಿತೇಶ್ ಶರ್ಮಾ ವಿಕೆಟ್ ಕೀಪರು ಮತ್ತು ಬ್ಯಾಟಿಂಗು, ಮತ್ತು 6ಕ್ಕೆ ಟಿಮ್ ಡೇವಿಡು, 7ನೇ ನಂಬರ್ಗೆ ಕುನಾಲ್ ಪಾಂಡ್ಯ ಅವರು ಆಡಿಸಬೇಕು. ನೆಕ್ಸ್ಟು ಯಶ್ ದಯಾಲ್ ಇರ್ಬೋದು, ಮತ್ತು ಅಭಿನವ್ ಸಿಂಗ್ ಅಥವಾ ಸ್ವಪ್ನಿಲ್ ಸಿಂಗ್ ಆಡಿಸ್ತಾರೆ. ಭುವನೇಶ್ವರ್ ಕುಮಾರು, ಜಾಸ್ ಹೆಜಲ್ವುಡ್, ಇಂಪ್ಯಾಕ್ಟ್ ಪ್ಲೇಯರ್ಗೆ ಲುಂಗಿ ಅಂಗಡಿ ಇರ್ಬೋದು ಅಂತ ಅನ್ನಿಸ್ತಾ ಇದ್ದಾರೆ. ನೋಡೋಣ ಯಾರಿಗೆ ಆಡಿಸ್ತಾರೆ ಇವರು. ಸೊ ಇಷ್ಟಂತೂ ನಮ್ಮ ಪ್ಲೇಯಿಂಗ್ 11ನಲ್ಲಿ ಇವರಂತೂ ಫಿಕ್ಸ್ ಇದ್ದಾರೆ ಅಂತ ಇನ್ಸೈಡರ್ ನ್ಯೂಸ್ ಹೇಳ್ತಾ ಇದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬೈ.